ಆಯ್ತೇನೆ? ಹೂ ಕಣಮ್ಮ, ಆಯ್ತು. ಯಾಕೆ ಯಾಕೆ ಅಂತ ಕೇಳ್ತಿದ್ಯಲ್ಲೇ? ಇನ್ನ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಓನರ್ ಫೋನ್ ಮಾಡಿದ್ರು. ಅಯ್ಯೋ ಅದಾ ಅಮ್ಮ, ನಿನ್ ಫ್ರೆಂಡ್ ಸಿಕ್ಕಿದ್ರಾ? ಸ್ವಲ್ಪ ದುಡ್ಡು ಎಮರ್ಜೆನ್ಸಿ ಇದೆ, ಕೊಟ್ಬಿಡ್ತೀನಿ ಇನ್ನೊಂದ್ 2 ದಿನದಲ್ಲಿ ಅಂದ್ರು. ಕೊಟ್ಟಿದ್ದೀನಿ. ಅವ್ರು ಕೊಟ್ಟಿದ ತಕ್ಷಣ ಬಾಡಿಗೆ ಕಟ್ಬಿಡ್ತೀನಿ ಬಿಡು. ಅಲ್ಲ ಕಣೆ, ಯಾರನ್ನ ಕೇಳಿ ಕಾಸು ಕೊಟ್ಟೆ ನೀನು? ಏನ್ ದೊಡ್ಡ ಮನುಷ್ಯ ತರ ಅವಳಿಗೆ ಕಾಸು ಕೊಟ್ಟಿದ್ಯಲ್ಲ, ಇವಾಗ ಇಸ್ಕೊಂಬರಕ್ ನೋಡೋಣ ಹೆಂಗ್ ಕೊಟ್ಟಿದ್ಯ, ಹಂಗೆ ಅವಳು ಹೆಂಗ್ ಇಸ್ಕೊಂಡಿದ್ದಾಳ ವಾಪಸ್ ಕೊಡ್ತಾಳ ಅಂತ ನೋಡೋಣ. ಕೇಳಕ್ ಮೊದ್ಲೇ ಮುಜ್ಗಾರ ಕೊಟ್ಟಿದ್ದನ್ನಯ್ಯ, ಈಗ ಇಸ್ಕೊಂಬರಕ್ ನೋಡೋಣ. ಮನೆಗ್ ಮಾರಿ ಪರವ್ರಿಗೆ ಉಪ್ಕಾರಿ. ನಂಗೆ ಅದೆಲ್ಲ ಗೊತ್ತಿಲ್ಲ ಕಣೆ. ಅವಳ ಹತ್ರ ಈಸ್ಕೊಂಡು ಬಾಡಿಗೆ ಕಟ್ಟಿಬಿಟ್ಟು ನೀನ್ ಆಫೀಸ್ಗೆ ಹೋಗು. ಸರಿ ಆಯ್ತು ಬಿಡಮ್ಮ, ಇವಾಗ ಹೋಗಿ ಈಸ್ಕೊಬಿಟ್ಟು ಬಾಡಿಗೆ ಕಟ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ, ಸರಿನಾ? ಆಂಟಿ ಆಂಟಿ, ಇದೇನವ ಇದಕ್ಕಿದಾಗ ಹಿಂಗ್ ಬಂದ್ಬಿಟ್ಟೆ? ಆಫೀಸ್ ಇಲ್ವಾ ನಿನ್ಗೆ ಇವತ್ತು? ಆಫೀಸ್ ಐತೆ ಆಂಟಿ, ಹಂಗೆ ಆಫೀಸ್ಗೆ ಹೋಗ್ತಾ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಸರಿ ಬಾರವ, ಕಾಫಿ ಮಾಡ್ತೀನಿ. ಕಾಫಿ ಕುಡ್ದೋಗಂತೆ. ಬೇಡ ಆಂಟಿ, ಕಾಫಿ ಎಲ್ಲ ಏನು ಬೇಡ. ಆಫೀಸಿಗೆ ಲೇಟ್ ಆಯಿತು. ನಾನು ಯಾಕೆ ಬಂದಿದ್ದು ಅಂದರೆ ಅದು ಅದು ಅದೇನವ ಅದು ಅದು ಅಂತ ತಡ್ರಿಸ್ತಾ ಇದೆಯಲ್ಲ, ಅದೇನು ಹೇಳು. ಅಯ್ಯೋ ಅದೇನು ಗೊತ್ತಾ ಆಂಟಿ, ನಮ್ಮಮ್ಮ ಬೆಳಗ್ಗೆನೇ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ. ಹೌದಾ? ಯಾಕೆ, ಏನಾಯ್ತು? ಅಯ್ಯೋ ಇನ್ನೂ ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಜಗಳ ಆಡ್ತಾ ಇದ್ದಾರೆ ಆಂಟಿ. ನೀನು ಕಟ್ಟಬೇಕು ತಾನೆ ಬಾಡಿಗೆ, ನೀನು ಯಾಕೆ ಬಾಡಿಗೆ ಕಟ್ಟಿಲ್ಲ? ಅದು ಸ್ವಲ್ಪ ಸ್ಯಾಲ್ರಿಲಿ ಈ ಸಲ ಸ್ವಲ್ಪ ಶಾರ್ಟೇಜ್ ಆಯಿತು, ಅದಕ್ಕೆ ಬಾಡಿಗೆ ಕಟ್ಟಿಲ್ಲ ಆಂಟಿ. ದುಡ್ಡು ಸಾಕಾಗಿಲ್ಲ ಅಂತಂದ್ರೆ ಅಡ್ವಾನ್ಸ್ ಅಂತ ಕೊಡ್ತಾರಲ್ಲವ, ಅದು ಇಸ್ಕೊಂಡು ಬಾಡಿಗೆ ಕಟ್ಟು. ಈ ಅಮ್ಮಂಗೆ ಹಿಂಗೆ ಅರ್ಥ ಆಯ್ತಾ? ಅದು ಏನು ಗೊತ್ತಾ ಆಂಟಿ, ನಮ್ಮ ಆಫೀಸಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲ ಸೇರಿ ಎಲ್ಲರೂ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಪರ್ ಹೆಡ್ಡು 10,000 ಬೀಳುತ್ತಂತೆ ಆಂಟಿ. ಅಯ್ಯೋ ಹೌದೇನವ್ವ, ಹೋಗ್ಬಿಡ್ಬಾ ರೇ, ಇಂಥ ಚಾನ್ಸ್ ಕಳ್ಕೋಬೇಡ, ಹೋಗ್ಬಿಡ್ಬಾ. ಆದರೆ ಅಷ್ಟೊಂದು ದುಡ್ಡಿಲ್ಲ ಆಂಟಿ ಇವಾಗ ನನ್ನ ಹತ್ರ. ಅವ್ರಿನಂತ ಫ್ರೆಂಡ್ಸ್ ಇಟ್ಕೊಂಡಿದ್ದೀನಿ ನೀನು, ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತು ತಾನೆಯ? ಅವರೇ ಹಾಕೊಂಡು ಕರ್ಕೊಂಡು ಹೋಗ್ಬೇಕು ತಾನೇ. ಹೋಗ್ಲಿ ಬಿಡು, ಅವ್ರ ಪಾಡಿಗೆ ಅವ್ರು ಹೋಗ್ಲಿ. ಇನ್ನೊಂದ್ಸಲ ದುಡ್ಡಿದ್ದಂಗೆ ಹೇಳು. ನಾನು ನಿಮ್ಮಮ್ಮ, ನಾನು ಆಮೇಲೆ ನನ್ನ ಮಗಳು, ನೀನು ಎಲ್ಲ ಒಟ್ಟಿಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಸುತ್ಕೊಂಡ್ಬಿಟ್ಟು ಬರೋಣ. ನನಗೇನೋ ಕೇಳೋಕ್ಕಾಗಲ್ಲ, ಈ ಅಮ್ಮಂಗೆ ಆಗ್ತಾಯಿಲ್ಲ. ಅಯ್ಯೋ ಈ ಸಂಕೋಚ ಇಟ್ಕೊಂಡು ಬೇಡ ನನ್ನ ಪಾಡು. ಸರಿ ಆಂಟಿ, ಆಫೀಸಿಗೆ ಲೇಟ್ ಆಯಿತು, ನಾನು ಬರ್ತೀನಿ. ನಿಂತ್ಕೊಳ್ಳವ ಒಂದು ನಿಮಿಷ. ಯಾಕೂ ಬಂತ ಆಂಟಿ? ಮೊನ್ನೆ ದಿವಸ ನನ್ನ ಮಗಳು ನೀನು ಎಲ್ಲ ಅದೆಂಥದ್ದು ತಾವರೆಕೆರೆ ಮೆಂಬರಲ್ಲಿ ಚಾಟ್ಸೋ ಎಂಥದ್ದು ಅದು ತಿನ್ನೋಕೆ ಹೋಗಿದ್ರಂತಲ್ಲ, ಅಲ್ಲಿ ತಿನ್ನಕ್ಕಂತೆ ನನ್ನ ಮಗಳು ಹೇಳಿದ್ದು, ನಾನೇ ಕೊಟ್ಟೆ ಕೊಡಮ್ಮ, ಚೈತ್ರ ಕೊಡಲೇ ಇಲ್ಲ ಅಂತ ಹೇಳಿದ್ಲು. ಅದನ್ನು 100 ರೂಪಾಯಿ ಫೋನ್ಪೇ ಮಾಡಿಕೊಡವ. ನನಗಿದಾಗಬೇಕಿತ್ತು. ಸರಿ ಆಂಟಿ, ಸಂಜೆ ಮಾಡ್ತೀನಿ.